ಉಡುಪಿ ದೇಶದ ವಿವಿಧ ರಾಜ್ಯಗಳಲ್ಲಿನ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗಳನ್ನು ಗುರಿಯಾಗಿಸಿಕೊಂಡು ವಂಚಿಸುತ್ತಿದ್ದ ತಮಿಳುನಾಡು ಮೂಲದ ಆರೋಪಿಯನ್ನು ಮಣಿಪಾಲ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. ತಮಿಳುನಾಡು ರಾಜ್ಯದ ತೂತುಕುಡಿಯ ವಿನ್ಸೆಂಟ್ ಜಾನ್ ಬಂಧಿತ ಆರೋಪಿ. ಈತ ಡಿಸೆಂಬರ್ 7ರಂದು ಮಣಿಪಾಲ ಕಂಟ್ರಿ ಇನ್ ಹೋಟೆಲ್ನಲ್ಲಿ ರೂಂ ಪಡೆದುಕೊಂಡಿದ್ದ. ಮುಂಗಡ ಹಣವನ್ನು ಡಿಸೆಂಬರ್ 9ರಂದು ಕೊಡುವುದಾಗಿ ಹೇಳಿ ಡಿಸೆಂಬರ್ 12ರಂದು ರೂಂ ಚೆಕ್ಔಟ್ ಮಾಡುತ್ತೇನೆ ಎಂದು ಹೋಟೆಲ್ ಮ್ಯಾನೇಜರನ್ನು ನಂಬಿಸಿ ರೂಂನಲ್ಲಿ ಉಳಿದುಕೊಂಡಿದ್ದ. ಬಳಿಕ ಹೋಟೆಲ್ನಲ್ಲಿಯೇ ಊಟ ತಿಂಡಿ ಮಾಡಿ ಒಟ್ಟು 39,298 ರೂ. ಬಿಲ್ ಮಾಡಿ ಹಣ ಕೊಡದೆ ಪರಾರಿಯಾಗಿ ನಂಬಿಸಿ ಮೋಸ ಮಾಡಿರುವುದಾಗಿ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೊನ್ನೆ ದಿವಸ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಕೌಂಟಿ ಇನ್ ಹೋಟೆಲ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಸ್ಟೇ ಮಾಡಿಬಿಟ್ಟು ದುಡ್ಡು ಕೊಡದೆ ಮೋಸ ಮಾಡಿದ್ದಾನೆಂದು ಕೌಂಟಿ ಇನ್ ಹೋಟೆಲಿಂದ ದೂರು ಬಂದಿದೆ. ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 270/24 ಅಂಡರ್ ಸೆಕ್ಷನ್ 316 ಮತ್ತು 318 BNS ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆ ಸಂದರ್ಭದಲ್ಲಿ ಅದು ಬಂದ ವ್ಯಕ್ತಿ ವಿನ್ಸೆಂಟ್ ಜಾನ್ ಸುಮಾರು 67 ವರ್ಷ, ತಮಿಳುನಾಡು ರಾಜ್ಯದಿಂದ ಬಂದು ಇಲ್ಲಿ ಸ್ಟೇ ಮಾಡಿದ್ದು ಕಂಡುಬಂದಿದೆ. ಅವರನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಲಾಗಿ ಇದೇ ಥರ ದೇಶದ ಹಲವು ರಾಜ್ಯಗಳಲ್ಲಿ ಇದೇ ಥರ ಕೇಸ್ಗಳನ್ನು ಮಾಡಲಾಗಿದೆ. ಡೆಲ್ಲಿ, ಮಹಾರಾಷ್ಟ್ರ ಮತ್ತು ಕೇರಳ ಮತ್ತು ಬೇರೆ ಇತರ ಕಡೆಯಲ್ಲಿ ಅವರು 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಸ್ಟೇ ಮಾಡಿ ದುಡ್ಡು ಕೊಡದೆ ಅಲ್ಲಿಂದ ಪರಾರಿಯಾಗಿರ್ತಾರೆ. ಮತ್ತು ಅವರು ಒಳ್ಳೆಯ ಇಂಗ್ಲೀಷ್ ಮಾತಾಡೋದು ಮತ್ತು ಒಳ್ಳೆಯ ಡ್ರೆಸ್ಸಿಂಗನ್ನು ಇಟ್ಕೊಂಡು ಎಲ್ಲರನ್ನು ಮೋಸ ಮಾಡಿರೋದು ಕಂಡುಬಂದಿದೆ. ಅವರನ್ನು ಎನ್ಕ್ವೈರಿ ಮಾಡಿದಾಗ ಇದೇ ಥರ ಅವರು ಸುಮಾರು 1996ರಿಂದ ಈಗ ಒಂದು 30 ವರ್ಷವಾಗಿ ಇದನ್ನೇ ಹಲವಾರು ಕಡೆ ಮಾಡಿದ್ದೀನಿ ಎಂದು ಹೇಳ್ತಾ ಇದ್ದರು. ಅವರ ಮೇಲೆ ಇದೇ ಥರ ಒಂದು ಸುಮಾರು 49 ಕಡೆ ಇದೇ ಥರ ಪ್ರಕರಣಗಳು ದಾಖಲಾಗಿದೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ. ಈಗ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನದಲ್ಲಿ